ಲಕ 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 ಬರ್ರ 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 ಬರ್ರ. ನಮಸ್ಕಾರ ಸ್ನೇಹಿತರೆ, ಏನಪ್ಪ ವಿಷಯ ಅಂತಂದ್ರೆ ಬಜೆಟ್ ಮಂಡನೆ ಆಗಿದೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ 17ನೇ ಬಾರಿ ಬಜೆಟ್ ಮಂಡನೆ ಮಾಡಿದ್ದಾರೆ ಸಿಎಂ. ಬಟ್ ನಿಮಗೆ ಗೊತ್ತಿರೋ ಹಾಗೆ ಯಾರಿಗೇನು ಕೊಟ್ಟಿದ್ದಾರೆ ಅಂತ ಚೆನ್ನಾಗಿ ಗೊತ್ತಿದೆ. ನಮಗೆಲ್ಲ ಗೊತ್ತಾಗೋಯ್ತು. ನಾನು ಇದ್ರ ಬಗ್ಗೆ ಹೆಚ್ಚಾಗಿ ಮಾತಾಡಕ್ ಹೋಗಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಯಾಕೆ ಅಂತಂದ್ರೆ ಇನ್ಫ್ರಾಸ್ಟ್ರಕ್ಚರ್ಗೆ 17%, ಸಾಲ ಮರುಪಾವತಿಗೆ 8%, ಇನ್ನು ಮಿಕ್ಕಿದೆಲ್ಲ ರಾಜಸ್ವ ಹೂಡಿಕೆಗಾಗಿ ಇಟ್ಟಿದ್ದಾರೆ. ಸೊ ಇದೇ ಜನಗಳಿಗೆ ಅರ್ಥ ಆಗ್ಬೇಕಷ್ಟೇ. ಇವಾಗ ನಮ್ಮ ಜನಗಳಿಗೆ ಅರ್ಥ ಆಗಬೇಕು. ಇನ್ನು ಯಾವಾಗ ಅರ್ಥ ಆಗುತ್ತೆ ಅಂತ ಗೊತ್ತಿಲ್ಲ. ಇಲ್ಲಿ ರಸ್ತೆ ದುರಸ್ತಿ ಮಾಡಿಲ್ಲ, ರಸ್ತೆ ಅಗಲೀಕರಣ ಮಾಡ್ತಾ ಇಲ್ಲ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಎಲ್ಲಿಂದ ತರಲಿ ದುಡ್ಡು? ಎಲ್ಲಿಂದ ತರೋದು ದುಡ್ಡನ್ನ? ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ತಾ ಇಲ್ಲ. ಆಮೇಲೆ ಜಾಬ್ ಓಪನಿಂಗ್ಸು ಇಲ್ಲ. ಎಲ್ಲ ನಿರುದ್ಯೋಗ ಸಮಸ್ಯೆನೂ ಜಾಸ್ತಿ ಇದೆ, ಇದೆಲ್ಲರಿಗೂ ಗೊತ್ತಿರೋದೆ. ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಇದ್ರೂ ನಮ್ಮ ಜನ ಇನ್ನೂ ಏನು ಕ್ವಶನ್ ಮಾಡ್ತಾ ಇಲ್ಲ. ಸೊ ಈ ಬಜೆಟ್ ಯಾರಿಗೆ ಅನುಕೂಲ ಆಗಿದೆ, ಯಾರಿಗೆ ಅನನುಕೂಲ ಆಗಿದೆ ಎಲ್ಲರಿಗೂ ಗೊತ್ತಾಗಿದೆ. ಸೊ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಮ.